ಇದು ಎಲ್ಲಿಗ್ಲೆ ಕುಮಲಿ ಒತ್ನಂತೆ ರೆಡಿ ಆಯ್ತಾ ಇದೆಯಲ್ಲ. ಅಯ್ಯೋ ಅತ್ತೆ, ಇವತ್ತು ಡೈರಿಲಿ ಶಶಿಕ ಜನರ ಬಳಿ ಮೀಟಿಂಗ್ ಇಟ್ಕೊಂಡೈತೆ. ಡೈರಿಗೆ ಹೋಗ್ಬೇಕು. ಒಂಚೂರು ಮನೆ ಭಂಗ ಮಾಡ್ಕೊತೇರಿ, ಒಂಚೂರು ಪಾತ್ರೆ ಬೆಳಿಕೊಬೇಡಿ, ಒಂಚೂರು ಕಸ ಗುಡ್ಸ್ಕೊಬೇಡಿ. ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ದೀನಿ, ಅನ್ನ ಮಾಡ್ರಿ, ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಳ್ಳಿ. ಸೀನಣ್ಣ ಸೀನ್ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ಆಯ್ ಕೊಟ್ಬಿಡಿ. ಇದೇನವ ಗದ್ದೆನಟ್ಟಿ ಟೈಮಲ್ಲೆಲ್ಲವ ಮೂರು ದಿನಕ್ಕೂ ಮೀಟಿಂಗು ಅಂತ ಹೋದ್ರೆ ಮನೆ ಭಂಗೇರನ್ನ ಯಾರು ಮಾಡೋರು? ನನ್ನ ಕೈಲಿ ಮಾಡೋಕ್ಕಾಯ್ತದ? ಸಸಿಗೆ ಯಾವಾಗಾರ ಫ್ರೀ ಆಗಿದ್ದಾಗ ಮೀಟಿಂಗ್ ಹಾಕೊಳಕ್ ಹಾಕಲ್ವಾ? ಈಗ ಗದ್ದೆ ನಾಟಿ ಟೈಮಲ್ಲೆಲ್ಲ ಮೀಟಿಂಗ್ ಹಾಕೊಂಡು ನೋಡಲ್ಲ. ಡೈರಿ ಸದಸ್ಯರೆಲ್ಲ ಹೆಂಗ್ ಬರ್ತಾರೆ? ಅಯ್ಯೋ ಅತ್ತೆ, ನಾನು ಹಂಗೆ ಅಂದೆ ಕಣತ್ತೆ. ಈಗ ಬ್ಯಾಡಿ ಮೀಟಿಂಗು, ಇನ್ನೊಂದ್ಸತಿ ಗದ್ದೆ ನಾಟಿ ಮುಗಿದ್ಮೇಲೆ ಹಾಕೊಳ್ಳೋಣ ಅಂತ. ಶಶಿಕ ನನ್ನ ಮಾತು ಕೇಳ್ತದ? ನಾವು ಅವ್ರ ಮಾತು ಕೇಳ್ಬೇಕು, ಅವರೆಲ್ಲ ನಮ್ಮ ಮಾತು ಕೇಳ್ತಾರೆ. ಇವತ್ತು ಹಾಕೊಂಡವ್ರೆ, ಇವತ್ತು ಹೋಗ್ಬೇಕು. ಹೊಂಟಿದ್ದೀನಿ ನಾನು. ಸರಿ, ಭಂಗ ಮಾಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀವಿ ಪ್ರಮೀಳಾ? ಮನೇಲಿ ಯಾರು ಇಲ್ಲ, ಒಬ್ಳೆ ಕೂತಿದ್ದಿ? ಅಯ್ಯೋ ಬಾ ಪುಟ್ಟಕ್ಕ, ಎಲ್ಲವ ಕೆಲ್ಸದ ಮೇಲೆ ಹೋಗೋರೆ, ಯಾರು ಇಲ್ಲ. ಇರಳೆ ನಾನು ಒಬ್ಳಕ್ಕದ್, ಬಾ ಕೂತ್ಕೋ. ಕೋಮಲ್ ಎಲ್ಗೋದ್ಲು? ಸೀನಣ್ಣ ಎಲ್ಗೋಯ್ತು? ಅಯ್ಯೋ ಸೀನಾ ಎಲ್ಲ ಪ್ಯಾಟ್ಗೆ ಹೋಗಿದ್ ಬರ್ತೀನಿ ಅಂತ ಹೋದ. ಕೋಮಲ್ ಇವತ್ತು ಏನೋ ಡೈರಿಲಿ ಸಸಿ ಜನರಲ್ ಬಾಡಿ ಮೀಟಿಂಗ್ ಇಟ್ಕೊಂಡವಳಂತಲ್ಲ ಇವತ್ತು. ಅದಕ್ಕೆ ಹೋಯ್ತೀನಿ ಕಣಮ್ಮ, ಮನೆ ಭಂಗ ಮಾಡ್ಕೊಳ್ಳಿ ಅಂತ ಎಲ್ಲ ನಂಗಂಗೆ ಬಿಟ್ಬಿಟ್ಟು ಹೋಗೋಳೆ. ನನಗೆ ಕೈ ನೋವು ಸೊಂಟ ನೋವು, ಯಾವ ಭಂಗ ಅಂತ ಮಾಡೋಣ? ಎಲ್ಲಾನು ನನ್ನ ಮೇಲೆ ಬಿಟ್ಬಿಟ್ಟು ಓದ್ಲತ್ತಾಗಿ. ಆ ಭಾನುವಾರದ ಥರ ಮೀಟಿಂಗ್ ಹಾಕೊಂಡ್ರೆ ಆ ಮನುನಾರ ಇರ್ತಾಳೆ, ಮನೇಲಿ ಹೊಸಿ ಭಂಗ ಮಾಡ್ಕೊತಾಳೆ. ಈ ಸೋಮವಾರದಲ್ಲೆಲ್ಲ ಮೀಟಿಂಗ್ ಹಾಕೊಂಡ್ಬಿಟ್ರೆ ಅವೇನು ಕಾಲೇಜ್ಗೆ ಹೋಯ್ತದೆ? ಎಲ್ಲ ಭಂಗ ನಾನು ಹೆಂಗೆ ಮಾಡೋಣ ಪುಟ್ಟಕ್ಕ? ಸಸಿ ಹಾಕೊಂಗೇನು ಗೊತ್ತಾಕಲ್ವಾ? ಅಯ್ಯೋ ಪುಟ್ಟಮ್ಮ, ಶಶಿಗೇನು ವಾಸಣ ಎಲ್ಲ ಭಂಗನೂ ಮಾಡ್ಕೊತಾನೆ. ಕರ ಬಿಡ್ತಾನೆ, ಹಾಲು ಕರಿತಾನೆ, ಡೈರಿಗೆ ಹಾಕ್ತಾನೆ, ಕಸ ತೊಡಿತಾನೆ, ಎಲ್ಲ ಭಂಗನೂ ವಾಸಣ ಮಾಡ್ಕೊತಾನೆ. ಅವಳಿಗೇನು ಕೆಲಸ? ಅವಳಿಗೆ ಬರೀ ಡೈರಿದೆ ಒಂದು ಕೆಲಸ, ಇನ್ನೇನು ಉಚಿರ. ಯಾವಾಗಲೂ ಡೈರಿ 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 ಅಂತ ಹೇಳ್ತಾಳೆ. ಇನ್ನು ಯಾವ ಭಂಗನೂ ಮಾಡಕ್ಕಲಕ್ಕಂದು ಬಾ ಅವಳು. ಉಣ್ಕಂದು ಬಾ ಪುಟ್ಟಮ್ಮ. ನಮ್ಮ ಕೋಮಲಿ ಡೈರಿಗೆ ಹೋಗೋದಾರೆ ಅಚ್ಕಟ್ಟ ತಲೆ ಬಾಚ್ಕೊಂಡು, ಮಕ ತೊಳ್ಕೊಂಡು, ಹಣೆಗೆ ಅಣ್ಬಟ್ಟಿಕೊಂಡು, ಕೈ ತುಂಬ ಬಳೆ ಹಾಕೊಂಡು ಹೋಯ್ತಾಳೆ. ಅವು ಆಸಣ್ಣ ಇರ್ತಿ ಏನು ಒಂದು ಬಳೆ ಹಾಕಲ್ಲ, ಒಂದು ಮಕ ತೊಳೆ ಹಾಕಲ್ಲ. ಮನ್ಗಿದ್ದು ಎದ್ದು ಬಂದಂಗೆ ಒಂದು ರಗ್ಗೋಚ್ಕೊಂಡ್ ಬಂದ್ಬಿಡ್ತಾಳೆ ಕನ್ಪುಟ್ಟಕ್ಕ ಶಶಿ ಡೈರಿಗೆ. ಯಾವಾಗ್ಲೂ ನೀನು ನೋಡಿದ್ಯಾ ಡೈರಿ ತಾವು? ಅಯ್ಯೋ ನಾನು ಒಂದೊಂದ್ಸತಿ ಕೋಮಲಿ ಕರೆಯಕ್ಕೆ ಹೋಯ್ತೀನಲ್ಲ, ಆಗ ನೋಡ್ತೀನಿ. ಮಕನು ತೊಳೆದಿರಕ್ಕಲ್ಲ, ಒಂದು ಅಣ್ಬಟ್ನ ಇಕ್ಕಿರಕ್ಕಲ್ಲ ಕನ್ಪುಟ್ಟಕ್ಕ. ಅಯ್ಯೋ ಹಂಗೆ ಕಣ್ ಬಾಪ್ರೇಮಿಲ್ಲ, ಯಾವಾಗಲೂ ಡೈರಿ ತಾವು ಒಂದು ಬುಕ್ ಇಟ್ಕೊಂಡು ಕೂತಿರ್ತಾಳೆ. ಮನೆಗೆ ಹೋದಿಯಾ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಕೂತಿರ್ತಾಳೆ. ಡೈರಿ ಪೇಮೆಂಟ್ ಮಾತ್ರ ಕರೆಕ್ಟಾಗಿ ಮಾಡಕ್ಕಲ್ಲ. ಏನು ಮಾಡ್ತಾ ಇದ್ದೀವಿ ಶಶಿ ಅಂದರೆ, ಅಯ್ಯೋ ಡೈರಿ ಪೇಮೆಂಟ್ ಹಾಕ್ಬೇಕು ಕನಕ, ಪೇಟೆಗೆ ಹೋಗ್ಬೇಕು ಅಂತಾಳೆ. ಯಾರಿಗೂ ಪೇಮೆಂಟ್ನೇ ಹಾಕಿರಕ್ಕಲ್ಲ. ನಮ್ಮನೆ ನೋಡಿ ಡೈರಿ ದುಡ್ಡು ಬತ್ತಾ ಹಾಲೊಂದು ದುಡ್ಡು ಬತ್ತಾ, ಎತ್ಕೊಡ್ಬಾ ಅಂತ ಜೀವ ತಿಂತಾನೆ. ಉಂಕಂಡು ಬಾಪುಟ್ಟ ಮ್ಯಾಗ ನಮ್ಮ ಪ್ರೇಮಿಲಿಗೆ ಹೇಳ್ತಾರೆ, ಹಾಲೊಂದು ದುಡ್ಡು ಹಾಕವ್ರ ಅಂತ. ಯಾವ ದುಡ್ಡು ನೆಟ್ವಾಗಿ ಹಾಕಕ್ಕಲ್ಲ ಶಶಿ. ಅಲ್ಲ ಕನ್ಪುಟ್ಟಕ್ಕ, ಇವತ್ತು ಅವಳು ಜನರಲ್ ಬಾಡಿ ಮೀಟಿಂಗ್ ಇಟ್ಕೊಳ್ಳೋದು. ಎಲ್ಲ ಗದ್ದೆ ನಾಟಿ ಹಾಕಕ್ಕೆ ಹೋಗ್ಬೇಕು, ಹಾಗೆ ಒಯ್ಯಕ್ಕೆ ಹೋಗ್ಬೇಕು ಅಂತ ಹೆಂಗುಸೆಲ್ಲ ಓಡಾಡ್ತಾರೆ. ಆಳಿಲ್ಲ ಆಳು ಬತ್ತೀರಾ ಅಂತ ಊರು ಸುತ್ತ ಕೇಳ್ತಾ ಕೂತಾರೆ. ಇವಳು ಇವತ್ತು ಜನರಲ್ ಬಾಡಿ ಮೀಟಿಂಗ್ ಹಾಕೊಂಡವಳಲ್ಲ ಸರಿಯ. ಮತ್ತೆ ಭಾಗ್ಯಕ್ಕಂಗೆ ಏನಾರು ಗೊತ್ತಾಗಬೇಕು ಮಾತ್ರ ಸರಿಯಾಗಿ ಬೈತಾಳೆ ಮಾತ್ರ. ಅವಳಿಗೆ ಮನೇಲಿ ಬಾಣ್ತಿ ಕೆಲಸ ಮಾಡೋಕ್ಕಾಯ್ತಾ ಇಲ್ಲ. ಮನೇಲಿ 3 ವರ್ಷ ಕಟ್ಕೊಂಡವಳೆ, ಬಾಣ್ತಿ ಅವಳೆ, ಎಲ್ಲಾನು ಹೆಂಗೆ ಮಾಡ್ತಾಳೆ ಬಾ. ಆ ಭಾಗ್ಯಕ್ಕಂಗೂ ಕಷ್ಟ ಮಾತ್ರ. ಪ್ರಮೀಳಾ, ನಾನು ನೋಡ್ತೀನಲ್ಲ, ಅಲ್ಲೇ ಅವ್ರ ಮನೆ ತವಸ ಎಮ್ಮೆ ಇಟ್ಕೊ ಹೋಯ್ತೀನಿ. ಯಾವಾಗಲೂ ಕೆರಿತಾ ಇರ್ತದವೇನು. 3 ವರ್ಷ ಕಟ್ಕೊಂಡವಳೆ, ಬಾಣ್ತನೂ ಮಾಡ್ತಾಳೆ, ಗದ್ದೆ ನಾಟಿನೂ ಮಾಡಿಸ್ತಾಳೆ, ಕಡ್ಡಿ ಹಾಕೊಂಡವಳೆ, ಇರೋವಲ್ಕೆಲ್ಲವ ಹೆಂಗ ಅವಳು ಭಂಗ ಮಾಡ್ಕೊಂಡು ಹೋಯ್ತಾಳೆ ಕಣ್ ಬಾ ಪ್ರಮೀಳಾ. ಕಟ್ಬಿಟ್ಟಮ್ಮ, ನಮ್ಮ ಕೋಮಲಿಗೂ ಒಂದು ಹೊಸ ಕಟ್ಕೊ. ಒಂದು 4 ಲೀಟ್ರ್ ಹಾಲು ಹಾಕೊಂಡ್ರೆ ಒತ್ತಾರೆ ಸಂದು 8 ಲೀಟ್ರ್ ಹಾಲು ಆಯ್ತದೆ. ಮನೆಗೆ ಉಪ್ಪು ಮೆಣಸು ಕಾಸಾಯ್ತದೆ ಅಂದರೆ ಅವಳು ನನಗೆ ಡೈರಿ ಕ್ಯಾನ್ ತೊಳ್ದೆ ಸಾಕಾಯ್ತದ ಕಣಮ್ಮ, ನನಗೆ ಹೊಸ ಬೇಡ ಅಂತ ಕನ್ಬಿಟ್ಟಕ್ಕ. ಅಯ್ಯೋ ಪ್ರೇಮಿಲ್ಲ, ಅವಳು ಕಾಲದಿಂದಲೂ ಅಯ್ಯೋ ಡೈರಿಲಿ ಕ್ಯಾನ್ನ ತೊಳ್ದು ಸಾಕಾಗಿ ಹೋಗೋಳೆ. ಏನಾರಿ ಮಾಡ್ತಾಳೆ. ಹೆಂಗೋ 2 ಕುರಿನಾರ ಮೇಯ್ಸ್ಕೊಂಡಿದ್ಲು. ಸೀನಣ್ಣ ಅವನು ತಗೊಂಡೋಗಿ ಮಾರಕ್ಕವನಿ. ಇನ್ನೇನು ವ್ಯವಸಾಯ ಮೇಯ್ಸಕ್ಕೆ ಹಾಕಲ್ಲ ಪ್ರೇಮಿಲ್ಲ ಅವಳ ಕೈಲಿ. ಏನೋ 1-2 ಆಡೋ ಕುರ ಆದ್ರೆ ಮೇಯ್ಸ್ಕೊತಾಳೆ. ಹೊಸ ಅವಳು ಯಾವತ್ತೂ ಕಟ್ಟಿಲ್ಲ, ಹೊಸ ಮೇಯ್ಸಕ್ಕೆ ಹಾಕಲ್ಲ ಅವಳಿಗೆ. ಹಸಿನ ಬದಲಿಗೆ 1-2 ಆಡನೋ ಕುರಿನೋ ತಗೊಡಿ. ಹೆಂಗೋ ಡೈರಿಲಿ ಕ್ಯಾನ್ ತೊಳೆದು ಬಂದು ಒಂದು ಬಿಟ್ರುವೆ, ಒಂದಿಡಿ ಹುಲ್ಲು ಹಾಕಿದ್ರುವೆ ಆಡು ಕುರಿಗೆ ಆಯ್ತದೆ. ಹಸಿಗಾದ್ರೆ ಸಂದು ಹೋಗ್ಬೇಕು ಕಣ್ಪ್ರೇಮಿಲ್ಲ. ಅವಳು ಕ್ಯಾನ್ ತೊಳೆಯಕ್ಕೆ ಹೋಗೋದಲ್ಲಿ, ಹೊಸ ಮೇಯ್ಸಕ್ಕೆ ಹೋಗೋದಲ್ಲಿ. ಹೊಸ ಬೇಡಕತ್ತೆ, 1 ಆಡು ಕುರಿನೋ ಇಲ್ಲ ಆಡನೋ ಕುರಿನೋ ತಗೊಡಿ. ಅಯ್ಯೋ ಅವಳು ಯಾವ ಆಡು ಕುರಿನೂ ಬೇಡ ಅಂತಾಳೆ ಕನ್ಬಿಟ್ಟಮ್ಮ. ಇವನು ಕುರಿ ಮಾರಿ ದುಡ್ಡೆಲ್ಲನೂ ಕೊಡಿಲಿ ಅಂತ ಕಿತ್ಕೊಂಡೋಯ್ತಾನೆ. ಅವಳು ನಾನು ಮೇಯ್ಸೋದು, ಅವನು ದುಡ್ಡು ತಗೊಂಡೋಗಿ ತೀರ್ಸ್ಕೊಂಬರೋದ. ನಾನೇ ಕುರಿ ಮೇಯ್ಸೋಣ ಅಂದ್ಬಿಟ್ಟು ಕುರಿನೂ ಮಾರ್ಸಾಕಿದ್ಲು. ಕುರಿ ಮಾರಿ ದುಡ್ಡು ಅವನು ಇಸ್ಕೊಂಡೋಯ್ತಾನೆ. ಅದಕ್ಕೆ 2 ಆಳು ನಂದಿದ್ದು ಜಗಳಕ್ಕೆ ಬಿದ್ದಿದ್ರು ಕನ್ಬಿಟ್ಟಕ್ಕ. ಅಯ್ಯೋ ಅವ್ರ ಜಗಳ ಕೇಳೋದಕ್ಕೆ ನನಗೆ ಸಾಕಾಗೋಯ್ತು. ಮನೇಲಿ ಯಾವಾಗ್ಲೂ ಕಯ್ಯ ಅಂತ ಇದ್ರೆ ಮನೇಲಿ ಇರೋರಿಗೆ ನೆಮ್ಮದಿ ಸಿಗ್ತದ ಪುಟ್ಟಕ್ಕ? ಏನು ಅವಳು ಸುಮ್ಮನಿರಲ್ಲೋ, ಅವನು ಸುಮ್ಮನಿರಲ್ಲ, ನಾನು ಯಾರ ಕಡಿಕೆ ಅಂತ ಹೇಳೋಣ? ಅಯ್ಯೋ ನಾನೇ ಸುಮ್ಮನೆ ಆಗ್ಬಿಟ್ಟೆ, ಅತ್ತಾಗ ಹೆಂಗಾರ ಜಗಳಾಡ್ಕೊಳ್ಳಿ ಅಂತವ.
ಅಯ್ಯೋ ಗಂಡ ಇರ್ತಿರು ಇವತ್ತು ಜಗಳ ಆಡ್ತಾರೆ ನಾಳೆ ಕೊಂದಾಯ್ತಾರೆ ಪ್ರೇಮಿಲ ನೀನು ಆ ಸಸ್ಯನೂ ವಹಿಸ್ಕೋಬೇಡ ಮಗನೂ ವಹಿಸ್ಕೋಬೇಡ ನಿನ್ ಪಾಡು ನೀನಿರು ಅವ್ರ ಸುದ್ದಿ ನೀನು ಕಟ್ಕೊಂಡು ನಿನ್ಗೇನು ಅವ್ರ ಸುದ್ದಿ ಕಟ್ಕೊಂಡು ನಿನ್ಗೇನು ಅವ್ರು ಇವತ್ತು ಜಗಳ ಆಡವ್ರೆ ನಾಳೆ ಅವರೇ ಒಂದಾಯ್ತಾರೆ ನೀನು ಯಾವ ಸುದ್ದಿಗೂ ಹೋಗ್ಬೇಡ ನಿನ್ಗೇನು ಕಾಣ್ಗಳಂಗೆ ಒಂದು ಮೂಲೆಯಲ್ಲಿ ಕೂತ್ಕೊಬಿಡು. ಹ್ಞೂ ಪುಟ್ಟಕ್ಕ ನಾನು ಯಾವ ಸುದ್ದಿಗೂ ಹೋಗಲ್ಲ. ಅಂದಂಗೆ ನೆನ್ನೆ ಗೃಹಲಕ್ಷ್ಮಿ ದುಡ್ಡು ಹಾಕವ್ರಂತಲ್ಲ ನಿನ್ನ ಅಕೌಂಟ್ಗೆ ಏನಾರ ಬತ್ತೆ ಅನ್ಪುಟ್ಟಮ್ಮ. ಇಲ್ಲ ಕಂತ್ರಿಮಿಲ್ಲ ನಿನ್ನ ಅಕೌಂಟಿಗೆ ಬತ್ತಾ ಕೆಳು ಬಿದ್ದಿಯವರೆಲ್ಲವ ಗೃಹಲಕ್ಷ್ಮಿ ದುಡ್ಡು ಬಂದದೆ ಗೃಹಲಕ್ಷ್ಮಿ ದುಡ್ಡು ಬಂದದೆ 2 ತಿಂಗಳದೆಲ್ಲ ಒಟ್ಟಿಗೆ ಬಂದದೆ 4,000 ಬಂದದೆ ಅಂತ ಒಸಿ ಸೀರೆ ಆಡ್ತಿತ್ತಿಲ್ಲ. ಇವತ್ತೆಲ್ಲ ಪ್ಯಾಟ್ಗೆ ಹೋಗೋರೆ ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಬರಕ್ಕೆ. ನಮಗೆ ಆಳ್ಗರಿ ದುಡ್ಡು ಇನ್ನೂ ಬಂದೇ ಇಲ್ಲ ಕಂತ್ರಿಮಿಲ್ಲ ನೀನು ಬಂದಿದ್ದದ? ಅಯ್ಯೋ ನನಗೂ ಬಂದಿಲ್ಲ ಕಂದ್ ಬಾ ಪುಟ್ಟಮ್ಮ. ಆ ಗಿರ್ಜಾ ಕುಂಗುವೆ ಪದ್ಮ ಕುಂಗುವೆ ದುಡ್ಡು ಬಂದದೆ ಅಂತ ಅವ್ರು ಆಲೆ ಹೋದ್ರು ಕತ್ ಪ್ಯಾಟೆಗೆ. ಆಳ್ಗರಿ ದುಡ್ಡು ಅವ್ರಿಗೆ ಮುಂದಾಗಿ ಬರ್ತದೆ ನಮಗೆ ಬರೋಕೆ ಇಲ್ಲ. ದುಡ್ಡಿರೋರಿಗೆ ದುಡ್ಡು ಬರ್ತದೆ ಕಂದ್ಬಿಟ್ಟಮ್ಮ ದುಡ್ಡು ಇಲ್ದಿರೋರಿಗೆ ದುಡ್ಡೇ ಬರೋಕ್ಕಲ್ಲ. ಆ ಪದ್ಮಕ್ಕ ಗೃಹಲಕ್ಷ್ಮಿ ದುಡ್ಡಲ್ಲಿ ಒಂದು ಜೊತೆ ಮಾಟಿ ಮಾಡಿಸ್ಕೊಂಡವಳೆ ನೋಡಿದೀಯ ಪುಟ್ಟಕ್ಕ? ನೋಡು ಅವರೆಲ್ಲವ ಗೃಹಲಕ್ಷ್ಮಿ ದುಡ್ಡಲ್ಲೆಲ್ಲ ಒಡವೆ ಮಾಡಿಸ್ಕೊಳಂಗಾದ್ರು ನಮ್ಮ ಮನೆಯವರು ಗೃಹಲಕ್ಷ್ಮಿ ದುಡ್ಡು ಬರೋದೇ ತಡ. ದುಡ್ಡು ಬತ್ತಾ ಅಂತ ನಾಳಿಕೆ ಕರ್ಕೊಂಡೋಗಿ ಎತ್ತಿಸ್ಕೊತಾನೆ ನಮ್ಮ ಸೀನ ಯಾವ ದುಡ್ಡನ್ನು ಬಿಡಕ್ಕಲ್ಲ ಕಂದ್ಬಿಟ್ಟಕ್ಕ. ಆ ಪದ್ಮಕ್ಕ ಮಾಟಿ ಮಾಡಿಸ್ಕೊಂಡವಳೆ ನೋಡು ಅಲ್ಲೇ ಗೃಹಲಕ್ಷ್ಮಿ ದುಡ್ಡಲ್ಲಿ. ಹ್ಞೂ ಪ್ರೇಮಿಳಾ ಪದ್ಮಕ್ಕ ಮಾಟಿ ಮಾಡಿಸ್ಕೊಂಡವಳೆ ಗಿರ್ಜಕ್ಕ ಡೈನಿಂಗ್ ಟೇಬಲ್ ತಗೊಂಬಂದವಳೆ ಗೃಹಲಕ್ಷ್ಮಿ ದುಡ್ಡಲ್ಲಿ ಎಲ್ಲ ಏನೇನೋ ತಂದವ್ರೆ. ಆಳ್ಮನೇನು ನಮ್ಮ ಮನೇನು ಶಿವಣ್ಣ ₹1 ಬಿಡಕ್ಕಲ್ಲ. ಇನ್ನು ನಾಳೆ ದುಡ್ಡು ಬರೋದಂದ್ರೆ ಇವತ್ತೇ ನಡಿ ಅಂತಾನೆ ಎತ್ಕೊಡು ಅಂತ ಜೀವ ತಿಂತಾನೆ. ಎಲ್ಲಾರು ಅದು ಇದು ತಗೊಂಡ್ರು ಗೃಹಲಕ್ಷ್ಮಿ ದುಡ್ಡಲ್ಲಿ. ನಮಗೆ ಹಾಳ್ಗರಿಯರು ನಮ್ಮ ಮನೆಯವರು ನಮಗೆ ₹1 ಕೊಡಕ್ಕಲ್ಲ. ನಿನ್ಗೆ ಯಾಕೆ ದುಡ್ಡು ಅಂತಾರೆ. ನಮ್ಗೆ ಯಾಕೆ ದುಡ್ಡೇ ಬೇಡವಾ ಪ್ರೇಮಿಳಾ? ಒಂದು ಅಣ್ಬೆಡ್ ತಗೊಳಕ್ ದುಡ್ಡು ಬೇಡವಾ? ಒಂದು ಬಳೆ ತೊಡ್ಕೊಳಕ್ ದುಡ್ಡು ಬೇಡವಾ? ಅಯ್ಯೋ ಆಳ್ಗರಿ ಮನೇಲಿ ಕಾಲದಿಂದಲೇ ₹1 ಮಡಿಕಳ್ದಂಗೆ ಆಯ್ತು ಬಾ ನಮ್ಮ ಜೀವನ. ನಮ್ಗೆ ಯಾವ ದುಡ್ಡು ಇಲ್ಲಕಂದ್ ಬಾಬ್ಬಿಟ್ಟಕ್ಕ. ಆ ಶಶಿ ನಮ್ಮ ಕೋಮಲಿ ಸಂಬಳದ ದುಡ್ಡನ್ನೂ ಹಾಕಕ್ಕಲ್ಲ. 6 ತಿಂಗಳು 3 ತಿಂಗಳು ಒಂದೇ ಸರ್ತಿ ದುಡ್ಡು ಹಾಕ್ತಾಳೆ. ಕೋಮಲಿ ಸುಮ್ಮನೆ ಡೈಲಿ ಹೋಗಿ ಕ್ಯಾಂತೊಳೆ ಅದೆಲ್ಲ ವೇಸ್ಟ್ ಆಗೋದು ನಮಗೆ. ಅದಕ್ಕೆ ಕೆಲಸ ಬಿಟ್ಬಿಡು ಅಂತ ಇದ್ದೀನಿ. ಅವಳು ಬಿಡೋಕು ಅಲ್ಲೂ ಇನ್ನೇನು ಮಾಡೋದು ಅಂತವ. ಏನು ಮಾಡೋದು ಮನೆ ಬಾಗ್ನೆ ಹಿಡಿಬೇಕಲ್ವಾ? ಉಂಕನ್ ಪ್ರೇಮಿಳಾ ಶಶಿಕಾಲ ಡೈಲಿ ದುಡ್ಡು ಅಲ್ಲಿ ದುಡ್ಡು ಕರೆಕ್ಟಾಗಿ ವಾರ ಹಾಕ್ಬೇಕು ತಾನೆ. ವಾರಕ್ಕೊಂದಪ್ಪ ಹಾಕಲ್ಲ ತಿಂಗ್ಳಿಗೊಂದಪ್ಪ ದುಡ್ಡು ಹಾಕ್ತಾಳಲ್ಲ. ನಮ್ಗೆ ಯಾಕೂ ಬಂಗ ಬೇಡವಾ? ಹಸಿಗೆ ತಿಂಡಿ ತರೋದು ಬೇಡವಾ? ನಾವು ಮನೆಗೇನು ಸಾಮಾನು ತರೋದು ಬೇಡವಾ? ಎಣ್ಣೆ ಉಪ್ಪು ತರೋರು ಯಾರು? ನಾನು ಯಾಕೆ ಶಶಿ ಇನ್ನೂ ಅಲ್ಲೊಂದು ದುಡ್ಡು ಹಾಕಿಲ್ವಲ್ಲ ಅಂದರೆ ಅಯ್ಯೋ ಹಾಕಿದ್ದೀನಿ ನೋಡಕ್ಕ ಅಯ್ಯೋ ಹಾಕಿದ್ದೀನಿ ನೋಡಿ ಅಂತಾಳೆ. ಅವ್ರ ಬಿದ್ದಿಯರ್ಗೆಲ್ಲವ ಮುಂದಾಗೆ ಅಲ್ಲೊಂದು ದುಡ್ಡು ಹಾಕ್ಬಿಡ್ತಾಳೆ. ನಮ್ಮ ಬಿದ್ದಿಯರ್ಗೆ ಮಾತ್ರವ ಇನ್ನೂ ಹಾಕ್ತೀನಿ ತಡಿಯಕ್ಕ ಅಂತಾಳೆ. ಕನ್ಪುಟ್ಟಮ್ಮ ಹಾಲು ಹಾಕ್ಸ್ಕೊಳ್ಳೋದು ಆಗ್ಲು ಹಂಗೆ ಅವ್ರ ಅಣ್ಣ ತಮ್ಮದಿರನ್ನೆಲ್ಲ ಮೊದಲು ಹಾಲು ಹಾಕ್ಸ್ಕೊಂಡ್ಬಿಡ್ತಾಳೆ. ಇನ್ನು ಬಾಕಿಯವ್ರನ್ನ ಇನ್ನೂ ಡಿಗ್ರಿ ಬಂದಿಲ್ಲ ಅಂತಾಳೆ. ಕನ್ಪುಟ್ಟಕ್ಕ ಡಿಗ್ರಿ ಬಂದಿಲ್ಲ ಅಂತ ಹೊಸಿ ಜನದ ಹಾಲನ್ನೇ ಹಾಕಿಸ್ಕೊಳಕ್ಕಲ್ಲ ಸೆಸಿ ಹಾಲೆಲ್ಲಾನು ಇಂತು ಕಳಿಸ್ತಾಳೆ. ಪಾಪ ಬಾಗೆ ಕುಂದಾವತ್ತು 4 ಲೀಟ್ರು ಹಾಲು ಕನ್ಪುಟ್ಟಕ್ಕ. 4 ಲೀಟ್ರು ಹಾಲೆಲ್ಲಾನು ಡಿಗ್ರಿ ಬಂದಿಲ್ಲ ಅಂತ ಹಾಕಿಸ್ಕೊಳ್ದೆ ಹೋದ್ಲಲ್ಲ. ಪಾಪ ಹೆಣ್ಣು ಮನೆಗೆ ತಗೊಂಡೋಗಿ ಎಪ್ಪ ಹಾಕ್ಬಿಡ್ತಂತೆ. ಎಪ್ಪ ಹಾಕ್ಬಿಟ್ಟು ಕಡ್ದು ಮಾಡಕ್ಕಂತೆ. ಒಂದು ಇಡೀ ಬೆಣ್ಣು ಬರಲಿಲ್ವಂತೆ. ಮಜ್ಜಿಗೆ ಸಿಗುದ್ರೆ ಹಸನು ಮಜ್ಜಿಗೆ ಕುಡಿಯೋಲ್ತಂತೆ. ಅಯ್ಯೋ 4 ಲೀಟ್ರ್ ಹಾಲು ದಂಡ ಆಯ್ತು ಕಂತ್ರೆ ಮೇಡಮ್ಮ ಅಂತ ಹೇಳ್ತಾ ಇದ್ಲು ಅವ್ರ ಬಾಗಿತ್ತು. ಏನಾಗ್ಬಿಡ್ತದೆ ಒಂಚೂರು ಡಿಗ್ರಿ ಬರಲಿಲ್ಲ ಅಂದರೆ ನಮ್ಮವ್ರು ತಮ್ಮರು ಅಂತ ನೋಡಿ ಹಾಕಿಸ್ಕೊಬೇಡವಾ ಪುಟ್ಟಕ್ಕ? ಹಿಂಗೆ ರೋಸ್ಟ್ ಮಾಡಬಾರ್ದು ಪಾಪ ಜನಗಳನ್ನ. ಅಯ್ಯೋ ಅವಳು ಹೊಸ ಮೇಸಿ ಹಾಲು ಕರೆದು ಡೈರಿಗೆ ಹಾಕಿದ್ರೆ ಅದರಲ್ಲೇ ಜೀವನ ಮಾಡಿದರೆ ಗೊತ್ತಾಗೋದು. ಸೆಕ್ರೆಟ್ರಿ ಅಲ್ವಾ ಡೈರಿ ದುಡ್ಡು ಬಂದ್ಬಿಡ್ತದೆ. ಅವಳಿಗೇನು ಹಾಲು ಹಾಕ್ಲಿ ಬಿಡ್ಲಿ ನಾವು ಹಾಲು ಹಾಕ್ತೀವಲ್ಲ. ಅವಳೇನು ಹಾಲು ಕರೆಯಂಗಿಲ್ಲ. ವಾಸಣೆಲ್ಲ ಕರೆದು ಹಾಕ್ತಾನೆ. ಅವಳಿಗೆ ದುಡ್ಡು ಚೆನ್ನಾಗಿ ಬಂದ್ಬಿಡ್ತದಲ್ಲ ಕಂಡವ್ರ ಮೇಲೆ ಹಂಗೆ ಆಡ್ತಾಳೆ. ಅವಳ ಮನೆ ಹಾಲ ಒಂದಿನ ಹಿಂದೂ ಕಳ್ಸಿದ್ರೆ ಜನಗಳೆಲ್ಲವ ಸರಿ ಆಯ್ತದೆ. ಅಯ್ಯೋ ಅವಳೆ ಸೆಕ್ರೆಟ್ರಿ ಅಲ್ವಾ ಅವಳಿಗೆಲ್ಲ ಎದ್ರಿಕತ್ತಾರೆ. ಅವಳು ಹಾಲು ಯಾರು ಹಿಂದೂ ಕಳ್ಸೋರು? ಅದಕ್ಕೆ ಅವಳು ಬೇರೆಯವ್ರದೆಲ್ಲ ಹಿಂದೂ ಕಳ್ಸೋದಕ್ಕಂದ ಬಾ. ಅಯ್ಯೋ ಅವ್ರು ದುಡ್ಡಿರೋರಲ್ವಾ ಅವ್ರು ಹೇಳ್ದಂಗೆ ಕೇಳಬೇಕು. ಹಂಗಾಗದೆ ಕಂದ್ ಬಾಪುಟ್ಟಮ್ಮ. ಅಯ್ಯೋ ಅವ್ರಿಗೆ ಸುದ್ದಿ ಕಟ್ಕೊಂಡು ನಮ್ಗೇನು ಬಾಪ್ರೆ ಮೇಡ. ಗೊತ್ತಾಯ್ತು ನಿಮ್ಮ ಶಿವಣ್ಣ ಬೈತಾನೆ ಹೋಗ್ಬೇಕನವ ನಾನು. ಯಾವಾಗಲೂ ಹೋಯ್ತೀನಿ ಅಂತೆಲ್ಲ ಪುಟ್ಟಮ್ಮ ಕೂತ್ಕೊವನ್ಗಳಿಗೆ ಹೋಗುವಂತೆ. ಅಯ್ಯೋ ಇಷ್ಟೊತ್ತು ಕೂತಿದ್ದಲ್ಲವಾ ನಿಮ್ಮ ಶಿವಣ್ಣ ಬಂದ್ರೆ ಏನಿಲ್ಲ ಏನು ಕೂತ್ಕೊಳ್ಳಲ್ಲ ಏನು ಮಾಡ್ತಾ ಇದ್ದೀವಿ ಮಾತಾಡ್ಕೊಂಡು ಕೂತಿದೀಯಾ ಮನೆ ಬಂಗೆಲ್ಲ ಯಾರು ಮಾಡೋರು ಅಂತ ಬೈತಾನೆ. ಬತ್ತೀನಿ ಕಣವ ಇನ್ನೊಂದ್ಸತ್ಯ ಸಿಗ್ತೀನಿ. ಬಂಗೆಲ್ಲ ಮಾಡ್ಬಿಟ್ಟು ಬಕ್ಕಣ ಮನೆ ತಕ್ಕೆ. ಇಲ್ಲಿ ಯಾರು ಇಲ್ವಲ್ಲ ಅಲ್ಲಾಗ ಮಾತಾಡೋಣ ಬಾ. ಇಲ್ಲಿ ಯಾರು ಇಲ್ವಲ್ಲ ಬನ್ನಿ ಅಲ್ಲೇ ನಮ್ಮ ತಕ್ಕೆ. ಸರಿ ಬರ್ತೀನಿ. ವಿಡಿಯೋ ನೋಡ್ತಾರೆಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮಗೂ ಒಂದು ಲೈಕ್ ಕೊಡ್ರಪ್ಪ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮಗೂ ಸಪೋರ್ಟ್ ಮಾಡ್ರಪ್ಪ. ನಮ್ಮ ರಾಣಿ ಮಗಳು ಅರ್ಚಿತ ಬರ್ತೀನಿ ಅಂತ ಹೇಳ್ತಿದ್ಲು ಕಣಪ್ಪ. ಬಂದಿದ್ದಾಳೆ ಹೆಂಗೋ ಹೋಗ್ಬೇಕು. ನಮ್ಮ ಮನೆಗೆ ಗೊತ್ತಾಯ್ತು ಶಿವಣ್ಣ ಬೈತಾನೆ ಬರ್ತೀನಿ ಕಣ್ರಪ್ಪ. ನಮ್ಮ ವಿಡಿಯೋನ ನೋಡ್ರಪ್ಪ. ನಮಗೂ ಸಪೋರ್ಟ್ ಮಾಡ್ರಪ್ಪ.